ಯಜಮಾನ ಯಜಮಾನ. ಎಷ್ಟೋ ಜನಕ್ಕೆ ನಾವು ಗಂಡ ಹೆಂಡತಿ ಅಂತಾನೆ ಎಷ್ಟೋ ಜನ ಅನ್ಕೊಂಡಿದ್ರು. ಆಕೆಗೆ ಬೇಗ ಅವಕಾಶಗಳು ಸಿಕ್ಕಿದ್ವು. ಸುಮಾರು ಜನ ಬೇಕಾಗಿತ್ತು, ಒಂದು 7 ಜನ ಸ್ನೇಹಿತರು ಬೇಕಾಗಿದ್ರು ನಾಯಕ ನಟನಿಗೆ ಚಿತ್ರ ಸಿನಿಮಾದಲ್ಲಿ. ಸುಮಾರು ಜನಗಳ ಹತ್ರ ಹೋಗಿದ್ದೆ ನಾನು, ಇಷ್ಟಪಡೋರು ನನ್ನ. ಆದ್ರೆ ಒಂದು ದೊಡ್ಡ ರೋಲ್ ನನಗೆ ಸಿಕ್ಕಿಲ್ಲ. ಒಂದಿಷ್ಟು ದಿನ ಆದ ಮೇಲೆನೆ ನನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ನೀವೇ ಹೀರೋ ಆಗಿರ್ತೀರಾ ಅಂತ ಹೇಳಿದ್ರು. ನಮ್ಮ ತಂದೆ ತಾಯಿ, ನಮ್ಮ ತಂದೆ ವಾಸ್ತುಶಿಲ್ಪಿ ಹರ್ಷವರ್ಧನ್ ಅಂತ, ನಮ್ಮ ತಾಯಿ ಉಜ್ವಲ ಅಂತ. ಧಾರವಾಡದವರು ನಾವು. ಧಾರವಾಡದಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಆಗಿದ್ದು ಧಾರವಾಡದಲ್ಲಿ. ಸಾಂಸ್ಕೃತಿಕ ರಾಜಧಾನಿ. ಹೌದು ಹೌದು. ಬುದ್ಧಿವಂತರು, ಸಾಹಿತಿಗಳು, ಗಾಯಕರು. ತುಂಬ ದೊಡ್ಡ ಇತಿಹಾಸ, ಶ್ರೀಮಂತ ಇತಿಹಾಸ ಇದೆ ಧಾರವಾಡಕ್ಕೆ. ಅಲ್ಲಿ ಓದಿದ್ದು ನಾನು. PUC ಸೆಕೆಂಡ್ ಇಯರ್ವರೆಗೂ ಅಲ್ಲೇ ಓದಿದ್ದು ನಾನು. ಊರು ಧಾರವಾಡದಲ್ಲಿ ಬೆಳೆದು. ನಾನು ಹುಟ್ಟಿದ್ದು ಮುಂಬೈಯಲ್ಲಿ. ಯಾಕಂದರೆ ನಮ್ಮ ತಾಯಿ ತವರು ಮನೆ ಬಂದ್ಬಿಟ್ಟು ಮುಂಬೈ. ಹಾಗಾಗಿ ಹುಟ್ಟಿದ್ದು ನಾನು ಮುಂಬೈಯಲ್ಲಿ, ಬೆಳೆದಿದ್ದು ನಾನು ಧಾರವಾಡದಲ್ಲಿ. PUC ಸೆಕೆಂಡ್ ಇಯರ್ವರೆಗೂ ಅಲ್ಲಿ ಓದಿ ನಂತರ ನಾನು ಮುಂಬೈಯಲ್ಲಿ ನಾನು ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಡೆಕೋರೇಷನ್ ಓದಿದೆ. ಮ್ಯೂಸಿಕಲ್ಲೂ ಕೂಡ ನಾನು ಹಿಂದೂಸ್ತಾನಿ ವೋಕಲ್ ಲೈಟ್ ಅಂತಂದರೆ ಹಿಂದೂಸ್ತಾನಿ ಸುಗಮ ಸಂಗೀತದಲ್ಲಿ ಅದರಲ್ಲೂ ನಾನು ಡಿಪ್ಲೊಮಾ ಮಾಡಿದೆ ಮುಂಬೈಯಲ್ಲಿ. ಅಲ್ಲಿ ಜಾಬ್ ಕೂಡ ಮಾಡ್ತಾಯಿದ್ದೆ ನಾನು, ಇಂಟೀರಿಯರ್ ಡಿಸೈನರ್, ಆ್ಯಸ್ ಅನ್ ಇಂಟೀರಿಯರ್ ಡಿಸೈನರ್ ಅಂತ ಮುಂಬೈಯಲ್ಲಿ ಜಾಬ್ ಮಾಡ್ತಾಯಿದ್ದೆ. ಅಲ್ಲಿ 4 ವರ್ಷ ಇದ್ದೆ ನಾನು ಅಲ್ಲಿ. ಆಮೇಲೆ ಧಾರವಾಡಕ್ಕೆ ಹೋದೆ. ಅಲ್ಲಿ ನಮ್ಮ ತಂದೆಯವ್ರ ಜೊತೆಲಿ ಕೆಲಸ ಮಾಡಿದೆ. ಜೊತೆಲಿ ಇಂಟೀರಿಯರ್ ಡಿಸೈನರ್ ಆಗಿ ನಾನು ಸೆಪ್ರೇಟ್ ಕೂಡ ನಾನು ಇಂಡಿಪೆಂಡೆಂಟ್ಲಿ ನಾನು ಕೆಲಸನೂ ಮಾಡ್ತಾಯಿದ್ದೆ. ನಮ್ಮ ತಾಯಿ ರಂಗಭೂಮಿಯವರು ಅಂತಂದರೆ, ನಮ್ಮ ತಾಯಿ ಈಗ ಸರ್ಕಾರೇತರ ಸಂಸ್ಥೆಗಳ ಜೊತೆಲಿ ಸಾಕಷ್ಟು ವರ್ಷಗಳಿಂದ, ಒಂದು ಬಹುಶಃ 3 ದಶಕಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಟ್ರೈನರ್ಸ್ನ ಟ್ರೈನ್ ಮಾಡ್ತಾರೆ ಅವರು, ಡಾಕ್ಯುಮೆಂಟೇಷನ್ ಮಾಡ್ತಾರೆ. ಸೊ ಅದರ ಜೊತೆಗೆ ಅವರು ಹಿಂದೆ ರಂಗಭೂಮಿ ಕಲಾವಿದೆ. ಅವರಿಗೆ ಮಹಾರಾಷ್ಟ್ರ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಅವರ ತಂದೆ ಕೂಡ ಸಿನಿಮಾ ಕ್ಷೇತ್ರದವರೇ, ಮರಾಠಿ ಸಿನಿಮಾ ಕ್ಷೇತ್ರದವರು. ನಮ್ಮ ಸೋದರ ಮಾವ, ನಮ್ಮ ಸೋದರತ್ತೆ, ಅವ್ರ ಮಕ್ಕಳು, ನಮ್ಮಲ್ಲಿ ಸುಮಾರು ಜನ ಇದೇ ಕ್ಷೇತ್ರದಲ್ಲಿ ನಾವು ಇದ್ದೀವಿ. ನನ್ನ ಹೌದೌದು, ನನ್ನ ಎಲ್ಲ ಸಂಬಂಧಿಕರು. ಅಂದರೆ ಒಂದು ಅಭಿನಯ, ಗಾಯನ, ಲೇಖನ, ನಿರ್ದೇಶನ ಎಲ್ಲದರಲ್ಲೂ ನಮ್ಮ ಕುಟುಂಬ ಇದೆ, ಸಕ್ರಿಯವಾಗಿದೆ. ನಾನು ಚಿಕ್ಕಂದಿಂದಲೂ ನಾನು ನಾಟಕದಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ನಾಟಕಗಳಲ್ಲಿ, ಧಾರವಾಡದಲ್ಲಿ ನಾಟಕಗಳಲ್ಲಿ, ಜೊತೆಗೆ ಹಾಡುಗಾರಿಕೆ ಎರಡರಲ್ಲೂ ಕೂಡ. ನಾನು ಓದಿ ಧಾರವಾಡಕ್ಕೆ ಹೋಗಾದ ಮೇಲೆ ಅಲ್ಲಿ NSD RRC ಅಂತಂದರೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ, ರಾಷ್ಟ್ರೀಯ ನಾಟಕ ಶಾಲೆ ದೆಹಲಿಯಲ್ಲಿ ಏನಿದೆ, ಅವ್ರದ್ದೊಂದು ಶಿಬಿರ ಮಾಡಿದರು. ಒಂದು 45 ದಿನದ್ದು ಶಿಬಿರ ಮಾಡಿದರು ಧಾರವಾಡದಲ್ಲಿ. ಅಲ್ಲಿ ನಾನು ನನ್ನ ತಂಗಿ ಇಬ್ಬರು ಭಾಗವಹಿಸಿದ್ವಿ. ನಾನು ಅದಕ್ಕೂ ಮುಂಚೆ ಮುಂಬೈಯಲ್ಲೂ ಕೂಡ ಒಂದಿಷ್ಟು ಪ್ರೊಫೆಷ್ನಲ್ ನಾಟಕಗಳಲ್ಲಿ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ಅಲ್ಲಿ ನಾಟಕಗಳಲ್ಲೂ ಕೆಲಸ ಮಾಡಿದ್ದೆ ನಾನು. ಮುಂಬೈನಲ್ಲಿ ನಾಟಕದ ನೋಡುಗರ ಸಂಖ್ಯೆ ಜಾಸ್ತಿ ಇದೆ. ನೋಡುಗರ ಸಂಖ್ಯೆ ಜಾಸ್ತಿ ತುಂಬಾನೇ ಇದೆ. ಆಮೇಲೆ ನಮ್ಮ ಸೋದರ ಮಾವ ಎಲ್ಲ ಅದರಲ್ಲೇ ಇದ್ದಿದ್ದರಿಂದ ನನಗೆ ಅದ್ರದ್ದು ನಂಟು ಇನ್ನೂ ಜಾಸ್ತಿ ಆಯಿತು. ಇನ್ನೂ ನಾನು ಕಲಾವಿದ ಆಗಬೇಕು ಅನ್ನೋ ಒಂದು ಆಸಕ್ತಿ ಹೆಚ್ಚಾಯಿತು ನಂದು. ಯಾಕಂದರೆ ನಟ ಸಾಮ್ರಾಟ್ ಥರದೆಲ್ಲ ನಾಟಕಗಳ ಮೂಲ ಅದು. ಅಲ್ಲಿ ತುಂಬಾನೇ ಮರಾಠಿ ನಾಟಕಗಳ ಅಲ್ಲಿ ನೋಡುಗರು ಮಾಡುವವರು ಎಲ್ಲರೂ ಹೌದು. ಹಾಗಾಗಿ ಅಲ್ಲಿ ಆಸಕ್ತಿ ಜಾಸ್ತಿ ಆಯಿತು. ಅವ್ರ ಜೊತೆಯಲ್ಲೇ ಇದ್ದಿದ್ದರಿಂದ ನಾನು ಅಲ್ಲಿ ಆಸಕ್ತಿ ಜಾಸ್ತಿ ಆಯಿತು ನಂದು. ನಂತರ ಧಾರವಾಡಕ್ಕೆ ಬಂದಾದ್ಮೇಲೆ ಈ ಒಂದು ಶಿಬಿರದಲ್ಲಿ ನಾನು ನನ್ನ ತಂಗಿ ಭಾಗವಹಿಸಿದ್ಮೇಲೆ ಅಲ್ಲಿ ರಾಷ್ಟ್ರೀಯ ನಾಟಕ ಶಾಲೆಯಿಂದ ಓದಿ ಬಂದಿರತಕ್ಕಂಥ ವ್ಯಕ್ತಿಗಳೇ ನಮಗೆಲ್ಲ ಪಾಠ ಮಾಡಿದ್ರು. ಅಲ್ಲಿ ನನಗೆ ಸಾಕಷ್ಟು ವಿಷಯಗಳು ನಾನು ಅಲ್ಲಿ ತಿಳ್ಕೊಂಡೆ. 45 ದಿನದ್ದೇ ಶಿಬಿರ ಆಗಿದ್ದರೂ ಕೂಡ ಸಾಕಷ್ಟು ವಿಷಯಗಳು ನಾನು ಅಲ್ಲಿ ತಿಳ್ಕೊಂಡೆ. ಸುಮಾರಲ್ಲಿ 8 ನಾಟಕಗಳಲ್ಲಿ ಅದಾದ ಮೇಲೆ ನಾನು ನಾಯಕ ನಟನ ಪಾತ್ರ ನಿರ್ವಹಿಸಿದೆ. ನಾಯಕ ನಟ, ಖಳನಾಯಕನ ಪಾತ್ರ, ಪ್ರಮುಖ ಖಳನಾಯಕನ ಪಾತ್ರ ಈ ಥರ ನಿರ್ವಹಿಸಿದೆ. ಬಹುತೇಕ ನಾಟಕಗಳಲ್ಲಿ ನನ್ನ ತಂಗಿನೇ ನನ್ನ ಹೆಂಡತಿನೋ ನಾಯಕಿನೋ ಈ ಥರ ಪ್ರೇಯಸಿನೋ ಆಗಿ ನಾವು ಅಲ್ಲಿ ಅಭಿನಯಿಸಿದ್ವಿ. ಎಷ್ಟೋ ಜನಕ್ಕೆ ನಾವು ಗಂಡ ಹೆಂಡತಿ ಅಂತಲೇ ಎಷ್ಟೋ ಜನ ಅಂದ್ಕೊಂಡಿದ್ರು. ಯಾಕಂದರೆ ಜತ್ಕರ್ ಅಂತ, ಅನಿರುದ್ಧ ಜತ್ಕರ್, ಅರುಂಧತಿ ಜತ್ಕರ್ ಅಂತಲೇ ಅದು ಜತ್ಕರ್ ಇರೋದ್ರಿಂದ ಬಹುಶಃ ಇವರು ಗಂಡ ಹೆಂಡತಿ ಅಂತಲೇ ಅಂದ್ಕೊಂಡಿದ್ರು. ಅದಾದಮೇಲೆ ನನ್ನ ತಂಗಿಗೆ ಇಲ್ಲಿ ಬೆಂಗಳೂರಲ್ಲಿ ಅಡ್ಮಿಷನ್ ಸಿಕ್ತು ಚಿತ್ರಕಲಾ ಪರಿಷತ್ತಲ್ಲಿ. ಫೈನ್ ಆರ್ಟಿಸ್ಟ್, ಆಕೆ ಪೇಂಟ್ ಮಾಡ್ತಾರೆ. ಆಕೆಗೆ ಅಡ್ಮಿಷನ್ ಸಿಕ್ತು. ಆಕೆಗೋಸ್ಕರ ನಮ್ಮ ತಾಯಿ ಬಂದರು. ಅಂದರೆ ಹಾಸ್ಟೆಲ್ ನೋಡೋದು, ಪೇಯಿಂಗ್ ಗೆಸ್ಟ್ಗಳು ನೋಡೋದು. ಬಟ್ ನಮಗೆ ಅದು ಅಭ್ಯಾಸ ಇರಲಿಲ್ಲ. ಆ ಥರ ಮಗಳನ್ನ ಒಬ್ಬಳನ್ನೇ ಇಡಬೇಕು ಆ ಥರದ್ದು ನಮ್ಮ ಒಂದು ಮೆಂಟಾಲಿಟಿ ಇರಲಿಲ್ಲ. ನಮ್ಮ ತಾಯಿ ಅಂದರು, ಇಲ್ಲ ನಾನು ಬರ್ತೀನಿ, ನಾನು ಜೊತೆಲಿ ಇರ್ತೀನಿ, ಒಂದು ಮನೆ ಬಾಡಿಗೆಗೆ ತೊಗೊಂಡು ಇಲ್ಲೇ ಇರೋಣ ಅಂತ ನಮ್ಮ ತಾಯಿ ಬಂದರು. ನಮ್ಮ ತಾಯಿ ನನ್ನ ತಂಗಿ ಇದ್ದರು. ನಾನು ಹೋಗಿ ಬಂದಿದ್ದೆ.
ಒಂದು ದಿನ ನಮ್ಮ ತಾಯಿ ಅಂದರು, ನೀನು ಇಲ್ಲೇ ಬಾ, ಬೆಂಗಳೂರಲ್ಲಿ ಜಾಸ್ತಿ ಅವಕಾಶಗಳಿದ್ದಾವೆ. ಯಾಕಂತಂದ್ರೆ ಆವಾಗ IT ಬೂಮ್ ಇತ್ತು. 96 ಬಂದಿವಿ ನಾವು, ಇಲ್ಲಿ 1996. ಅದೊಂದು ರೀತಿ ಅವಾಗ ಪ್ರಾರಂಭದ ಹಾಗಾಗಿ ಇಲ್ಲಿ ಬಾ, ನಿನಗೆ ಇಲ್ಲಿ ಜಾಸ್ತಿ ಅವಕಾಶಗಳು ಸಿಗ್ತವೆ ಅಂತಂದರು. ಜೊತೆಗೆ ನನಗೆ NSD ಅವರು ಕೂಡ, ನನಗೆ ಶಿಕ್ಷಕರು ಕೂಡ, ನನ್ನ ಗುರುಗಳು ಕೂಡ ಇಲ್ಲಿಯವರೇ ಆಗಿದ್ರು ಸುಮಾರು ಜನ. ಅವರು ಹೇಳಿದರು, ನೀನು ಬೆಂಗಳೂರಿಗೆ ಬಂದರೆ ನಿನಗೆ ಅವಕಾಶಗಳು ಸಿಗ್ತವೆ, ನೀನು ಬೆಂಗಳೂರಿಗೆ ಬಾ ಅಂತ. ಲೈಕ್ ಪ್ರಸನ್ನ ತುಂಬ, ವಾಟರ್ಸ್ ಡಿಸೂಜಾ ಸರ್ ಇದ್ದಾರೆ, ಬಸವಲಿಂಗಾಯ ಸರ್, ಈ ಥರ ತುಂಬ ಜನ, ಇಲ್ಲೇ ಬಾ ನಿನಗೆ ಇಲ್ಲಿ ಅವಕಾಶಗಳು ಸಿಗ್ತವೆ ಅಂತ ಹೇಳಿದ್ರು. ಹಾಗಾಗಿ ಎರಡೂ ನನಗೆ ಆಗುತ್ತೆ ಅಂತಂದ್ಬಿಟ್ಟು ನಾನು ಇಲ್ಲಿ ಬಂದೆ. ನನ್ನ ತಂಗಿಗೆ ಅಷ್ಟೊತ್ತಿಗಾಗಲೇ ನನ್ನ ತಂಗಿ ಕಾನೂರು ಹೆಗ್ಗಡ್ತಿ ಅಲ್ಲಿ ಗಿರೀಶ್ ಕಾರ್ನಾಡ್ ಸರ್ ಅವರ ಕಾನೂರು ಹೆಗ್ಗಡ್ತಿ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ನಾನು ಬಂದಾದ್ಮೇಲೆ ಆಕೆ ರಂಗಭೂಮಿಯಲ್ಲಿ ನಾವು ಇಬ್ಬರು ಬೆನಕಾದಲ್ಲಿ ಸೇರ್ಕೊಂಡ್ವಿ. ಆಕೆಗೆ ಬೇಗ ಅವಕಾಶಗಳು ಸಿಕ್ಕಿದ್ವು. ಆಕೆಗೆ ಅಭಿಮಾನ ಅಂತ ಒಂದು ಧಾರಾವಾಹಿನೂ ಸಿಕ್ತು ಉದಯ ವಾಹಿನಿಯಲ್ಲಿ, ನಂಬರ್ 1 ವಾಹಿನಿ ಅವಾಗ. ಆಕೆ ಆಮೇಲೆ ಆಕೆ ಸೂಪರ್ ಸ್ಟಾರೇ ಆದರು. ಆಕೆ ಧಾರಾವಾಹಿ ಮೂಲಕ ಖಳನಾಯಕಿ ಪಾತ್ರ ಆಕೆದು, ಅಂದರೆ ಸೂಪರ್ ಸ್ಟಾರ್ ಆದರು ಆಕೆ. ನನಗೆ ಸ್ವಲ್ಪ ಸಮಯ ಹಿಡಿತು. ನಾನು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಜಾಬ್ ಮಾಡ್ತಾ ಇದ್ದೆ, ಇಂಟೀರಿಯರ್ ಡಿಸೈನರ್ ಆಗಿ ಆರ್ಕಿಟೆಕ್ಟ್ಸ್ ಹತ್ರ. ಆಮೇಲೆ ಸಾಯಂಕಾಲ ನಾನು ನಾಟಕದಲ್ಲಿ ನಾನು ತೊಡಗಿಸ್ಕೊಂಡಿದ್ದೆ. ಆದರೆ ನನಗೆ ತುಂಬ ಚಿಕ್ಕ ಪಾತ್ರ. ನನಗೆ ಈಗ ಬೇನಕಾದಲ್ಲಿ ನನ್ನ ತಂಗಿಗೆ ಜರ್ಮನ್ ಮಹಿಳೆಯ ಒಂದು ಪಾತ್ರ ಇತ್ತು, ಸತ್ತವರ ನೆರಳು ನಾಟಕದಲ್ಲಿ. ನಾನು ಕೋರಸಲ್ಲಿ ಇರ್ತಾ ಇದ್ದೆ ನಾನು. ಆಮೇಲೆ ಮೇಳದಲ್ಲಿ ಗುಂಪಲ್ ಗೋವಿಂದ. ಆಮೇಲೆ ಒಂದೇ ಒಂದು ಹೈವದನದಲ್ಲಿ ಒಂದೇ ಒಂದು ವಾಕ್ಯ, ಅವಾಗ ಕನ್ನಡ ಹೈವದನ, ನಾನು ಇದನ್ನು ಇಂಗ್ಲೀಷ್ ಹೈವದನ ಒಂದು 2-3 ವರ್ಷ ಆದಮೇಲೆ ನನಗೆ ಪ್ರಮುಖ ಪಾತ್ರ ಕಪಿಲ ಸಿಕ್ಕಿತ್ತು. ಆವಾಗ ಚಿಕ್ಕ ಒಂದೇ ಒಂದು ಮಾತು, ಆದರೆ ಜನ ನಗ್ತಾ ಇದ್ರು ಆ ಮಾತಿಗೆ. ನಾನು ಹೇಳೋ ರೀತಿಗೆ ಜನ ನಗ್ತಾ ಇದ್ರು. ಅದಕ್ಕೂ ನಮ್ಮ ನಿರ್ದೇಶಕರು ನಿನ್ನಲ್ಲಿದೆ ಅಪ್ಪ, ನಮ್ಮ ಸುಂದರರಾಜ್ ಸರ್ ಅವಾಗ ನನ್ನ ಬಗ್ಗೆ ತುಂಬ ಹೇಳೋರು. ಅವಾಗ ಈ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ವಿ ಸೂರ್ಯವಂಶ ಧಾರಾವಾಹಿಯಲ್ಲಿ. ಅವರು ಹೇಳ್ತಾ ಇದ್ರು, ನೀನು ದೇವದತ್ತನ ಪಾತ್ರ ಮಾಡಬೇಕಪ್ಪ ನೀನು ಅಂತ ನನಗೆ ಅವಾಗ ಹೇಳ್ತಾ ಇದ್ರು, ಸುಮಾರು ಸಲ ಹೇಳ್ತಾ ಇದ್ರು. ಅವಾಗ ನಾನು ಏನೂ ಇರಲಿಲ್ಲ ನನಗೆ. ಆಮೇಲೆ ನಾನು 8 ನಾಟಕಗಳಲ್ಲಿ ನಾಯಕ ನಟನ ಪಾತ್ರ ನಿರ್ವಹಿಸಿದ್ರು ಕೂಡ ಬೆಂಗಳೂರು ಜನಕ್ಕೆ ನಾನು ಅಪರಿಚಿತ, ಅವರಿಗೆ ನಾನು ಗೊತ್ತಿಲ್ಲ. ಆಮೇಲೆ ನನ್ನ ತಂಗಿ ನಾಗಾಭರಣ ಸರ್ ಅವರು ಧಾರವಾಡಕ್ಕೆ ಬಂದಾಗ ಅವ್ರದ್ದು ಒಂದು ಗೀತ ಮಾಧುರಿ ಅಂತ ಒಂದು ಆ ಸರಣಿಯಲ್ಲಿ ನಾಯಕಿ ಪಾತ್ರ ಕೂಡ ಮಾಡಿದ್ರು. ಸೊ ಆಕೆ ಅದು ಪಾತ್ರ ಮಾಡಿದ್ರು. ಆಕೆ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಇತ್ತು, ಆಕೆಗೆ ಅವಕಾಶಗಳು ಸಿಕ್ಕಿದ್ವು. ಪ್ರತಿಭಾವಂತೆ ಆಕೆಗೆ ಬೇಗ ಸಿಕ್ಕು. ನನಗೆ ಸ್ವಲ್ಪ ತಡ ಆಯಿತು ನನಗೆ. ಆದರೆ ನಿಧಾನಕ್ಕೆ ನನಗೆ ಅದಾದಮೇಲೆ ಪ್ರಯೋಗ ರಂಗದಲ್ಲಿ ಕೆಲಸ ಮಾಡಿದೆ ನಾನು. ಅಲ್ಲಿ ವಾಟರ್ಸ್ ಡಿಸೂಜಾ ಅವರು ನಿರ್ದೇಶನದ ಪರಿಹಾರ ನಾಟಕದಲ್ಲಿ ಪ್ರಮುಖ ಪಾತ್ರ ಕೊಟ್ಟರು. ಯಾಕಂದರೆ ಅವ್ರ ಜೊತೆಲಿ ನಾನು ಕೆಲಸ ಮಾಡಿದ್ದೆ. ಸ್ಪಾಟಕಸ್ ಅಂತ ಅವರು ನಾಟಕ ನಿರ್ದೇಶಿಸಿದರು NSD ವರ್ಕ್ಶಾಪಲ್ಲಿ, ಅದರ ಒಂದು ಭಾಗ ಆಗಿ. ಅದಾದಮೇಲೆ ಹಾಗಾಗಿ ಅದರಲ್ಲಿ ಖಳನಾಯಕನ ಪಾತ್ರ ನಿರ್ವಹಿಸಿದ್ದೆ ನಾನು. ನನ್ನ ಬಗ್ಗೆ ಗೊತ್ತಿತ್ತು ಅವ್ರಿಗೆ, ಹಾಗಾಗಿ ಅದರಲ್ಲಿ ನಾಯಕ ನಟನ ಪಾತ್ರ ಕೊಟ್ಟಿದ್ರು ನನಗೆ. ಅದೇ ಸಮಯದಲ್ಲಿ ನನಗೆ ವೈಶಾಲಿ ಕಾಸರವಳ್ಳಿ ಅವರು ಸೇವಂತಿ ಪ್ರಸಂಗದಲ್ಲಿ ಅವಕಾಶ ಕೊಟ್ಟರು, ಪ್ರಮುಖ ಪಾತ್ರ ಕೊಟ್ಟರು. ಅಲ್ಲ ಅವರಲ್ಲ, ಅವರು ಸ್ನೇಹಿತನ ಪಾತ್ರ, ಮೇಜರ್ ಆತನ ಪಾತ್ರ. ಹೌದು, ನಿಮ್ಗೆ ಗೊತ್ತಿದೆ, ನನಗೆ ತುಂಬ ಸಂತೋಷ. ಬಹಳಷ್ಟು ಗೊತ್ತಿದೆ ನಿಮಗೆ. ಅವ್ರನ್ನ ಆ ಪಾತ್ರ ಕೊಟ್ಟರು ನನಗೆ. ಅದಾದಮೇಲೆ ನನಗೆ ನನ್ನ ಹಿಂದಿನೂ ಚೆನ್ನಾಗಿದೆ. ಹಾಗಾಗಿ ಹಿಂದಿಯಲ್ಲಿ ನನಗೆ ಒಂದು ನಾಟಕ ಮನ್ ಹಿ ಮನ್ ಮೇ ದಲ್ಲಾ ನಾಚೆ ಅಂತ ಒಂದು ನಾಟಕ ಇತ್ತು. ಆ ನಾಟಕದಲ್ಲಿ ನಾಯಕ ನಟನ ಪಾತ್ರ ಸಿಕ್ತು. ಅದನ್ನು ನೋಡ್ತಿರ್ಬೇಕಾದ್ರೆ ರವಿ ಅಂಕಲ್ ನನ್ನನ್ನು ನೋಡಿ ಅವ್ರು ನೋಡಿ ಹೈವದನ ಅಂತ ನಾಟಕ ನಾನು ನಿರ್ದೇಶಿಸ್ತಾ ಇದ್ದೀನಿ, ನೀನು ಅಭಿನಯಿಸ್ತೆ ಅಂತ ಕೇಳಿದಾಗ ಹ್ಞೂ ಅಂತ ಅದನ್ನು ನನಗೆ ಕಪಿಲನ್ ಪಾತ್ರ ಸಿಕ್ತು. ಅದು ಆ್ಯಕ್ಚುಲಿ ನನಗೆ ದೇವದತ್ತನ ಪಾತ್ರ ಕೊಟ್ಟರು. ಆದರೆ ನನ್ನ ರೀಡಿಂಗ್ ನೋಡಿ ಅವ್ರಿಗೆ ಅನ್ನಿಸ್ತದು, ನೀನು ಕಪಿಲನ್ ಪಾತ್ರ ಮಾಡು ಅಂತ. ಅದು ಸ್ವಲ್ಪ ಇಮೋಷನಲ್ ಪಾತ್ರ ಅದರಲ್ಲಿ ಕಪಿಲನ್ ಪಾತ್ರ. ಕಪಿಲ ಅಂದರೆ ದೇಹ, ಇವನಂದ್ರೆ ಮನಸ್ಸು, ಬೌದ್ಧಿಕ ಥರದ್ದೇನೋ ಅಂತ. ಕಪಿಲ ಅಂದರೆ ಗಟ್ಟಿಮುಟ್ಟಿಯಾಗಿರ್ತಾನೆ, ನೋಡೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಬುದ್ಧಿವಂತನೂ ಅಲ್ಲ ಅವನು. ದೇವದತ್ತ ಬುದ್ಧಿವಂತ, ನೋಡೋದಕ್ಕೂ ಚೆನ್ನಾಗಿರ್ತಾನೆ, ಆದರೆ ಅವನು ಅಷ್ಟು ಶಕ್ತಿಶಾಲಿ ಅಲ್ಲ ದೈಹಿಕವಾಗಿ. ಆ ಥರದ ಇದು ನನ್ನ ಕಪಿಲನ್ ಪಾತ್ರ ಕೊಟ್ಟರು ನನಗೆ. ಅದ್ರ ಮಧ್ಯೆ ನಾವೊಂದಿಷ್ಟು ನಾಟಕಗಳನ್ನು ಆ್ಯಡ್ ಫಿಲ್ಮ್ಸ್ ಅಂದರೆ ಗ್ರೂಮ್ ಫಾರ್ ಮೈ ಸಿಸ್ಟರ್ ಅಂತ ಒಂದು ನಾಟಕದಲ್ಲಿ ಅಭಿನಯಿಸಿದೆ. ಅದರಲ್ಲೂ ಕೂಡ ಖಳನಾಯಕನ ಪಾತ್ರ.
ಈ ಥರ ಒಂದಿಷ್ಟು ನಾಟಕಗಳಲ್ಲಿ ಅಭಿನಯಿಸಿದೆ ನಾನು. ಮುಂಬೈಕೆ ಕವ್ವೆ ಅಂತ ಇತ್ತು. ಎಲ್ಲ ನಾಯಕ ನಟನ ಪಾತ್ರಗಳು ಸಿಗ್ತಾ ಹೋದ್ವು ನನಗೆ 1-2 ವರ್ಷಗಳು ಆದಮೇಲೆ. ರಂಗಭೂಮಿ ಫುಲ್ ಬಿಸಿ ನೀವು? ರಂಗಭೂಮಿ, ರಂಗಭೂಮಿ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಸಲ್ಲೂ ನಾನು ಮಾಡ್ತಾಯಿದ್ದೆ. ಒಂದು ಟೆಲಿಫಿಲ್ಮ್ ಬಾಂಧವ್ಯ ಅಂತ ಫಿಲ್ಮ್ಸ್ ಡಿವಿಷನ್ ಅವ್ರದ್ದು ಟೆಲಿಫಿಲ್ಮ್ ಇತ್ತದು. ಅದು ವಾಲ್ಟರ್ಸ್ ಡಿಸೂಜಾ ಸರ್ ಅವರ ರೆಕಮೆಂಡೇಷನಿಂದ ನನಗೆ ಅದು ಸಿಕ್ತು. ಅದರಲ್ಲಿ ನಾಯಕ ನಟನ ಪಾತ್ರ. ಅದಾದ ಮೇಲೆ ನನಗೆ ಸಿನಿಮಾ ಅವಕಾಶ ಸಿಕ್ತು, ಚಿತ್ರ ಸಿನಿಮಾದಲ್ಲಿ. ಅದು ಚಿತ್ರ ಸಿನಿಮಾ ನಂದು. ಅದು ಸಂಜಯ್ ಸೂರಿ ಅಂತ ಅಂದ್ಬಿಟ್ಟು ವಿಕ್ರಮ್ ಸೂರಿ, ಹೌದು ಹೌದು ಹೌದು, ಅವರು ಬೆನಕಾದಲ್ಲಿದ್ದರು, ಅಲ್ಲಿ ಪರಿಚಯ ಇತ್ತು ನಂದು. ಜೊತೆಗೆ ನನ್ನ ತಂಗಿ ಜೊತೆಲಿ ಅವರು ಅಭಿನಯಿಸ್ತಾ ಇದ್ರು ಅಭಿಮಾನ ಧಾರಾವಾಹಿಯಲ್ಲಿ. ಹಾಗಾಗಿ ಒಂದು ಸ್ವಲ್ಪ ನಂಟಿತ್ತು. ಸುಮಾರು ಜನ ಬೇಕಾಗಿತ್ತು, ಒಂದು 7 ಜನ ಸ್ನೇಹಿತರು ಬೇಕಾಗಿದ್ರು ನಾಯಕ ನಟನಿಗೆ ಆ ಚಿತ್ರ ಸಿನಿಮಾದಲ್ಲಿ. ಹಾಗಾಗಿ ವಿಕ್ರಮ್ ಅಂದರೆ ಅವ್ರ ಮಗ ಜೊತೆಗೆ ನನ್ನನ್ನು ಕರ್ಕೊಂಡು ಹೋದರು. ನೀನು ಬಾಪ ಅಲ್ಲಿ ನೋಡ್ತಾ ಇದ್ದಾರೆ, ನೀನು ಬಾ ಅಂತಂದರು. ನಾನು ಹೋದೆ. ಅವರೇನು ನನ್ನನ್ನು ಇಷ್ಟಪಟ್ಟರು ಅವರು, ದಿನೇಶ್ ಬಾಬು ಸರ್ ಅವರು. ಸರಿ ಹೇಳ್ತೀನಿ ಅಂತಂದರು. ಸರಿ, ಅಷ್ಟೊತ್ತಿಗಾಗಲೇ ನಾನು ಸುಮಾರು ಜನಗಳ ಹತ್ರ ಹೋಗಿ ನನ್ನ ಫೋಟೋ ಎಲ್ಲ ತೋರಿಸಿ, ಫೋಟೋ ಪ್ರಿಂಟ್ ಮಾಡಿ ನಂಬರ್ ಎಲ್ಲ ಕೊಟ್ಟು ಸುಮಾರು ಜನಗಳ ಹತ್ರ ಹೋಗಿದ್ದೆ ನಾನು. ನಟ ಆಗ್ಬೇಕು, ಸಿನಿಮಾ ನಟ ಆಗ್ಬೇಕು ಅಂತಿತ್ತು ನಿಮಗೆ? ತುಂಬ ಆಸೆ ಇತ್ತು. ನಾನು ಹೇಳೋದಲ್ಲ, ನಾನು ಅಭಿನಯದ ಬಗ್ಗೆ ನಾನು ತುಂಬ ಆಸಕ್ತಿ ಇತ್ತು ನನಗೆ. ಸೊ ಸುಮಾರು ಜನಗಳ ಹತ್ರ ಒಬ್ಬ ಕಲಾವಿದನಿಗೆ ಕೇವಲ ಅಭಿನಯದ ಬಗ್ಗೆ ಆಸಕ್ತಿ ಅಷ್ಟೇ ಇರಲ್ಲ, ಅದು ಜನಗಳ ಮೆಚ್ಚುಗೆ ಪಡಿಬೇಕು ಅನ್ನೋದು ತುಂಬ ಆಸಕ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ಅಭಿನಯದ ಬಗ್ಗೆ ಆಸಕ್ತಿ ಇತ್ತು ಅಂತಂದರೆ ನಾನು ಮನೆಯಲ್ಲೇ ಇದ್ದು ಕನ್ನಡಿ ಮುಂದೆ ನಿಂತ್ಕೊಂಡು ಒಂದಿಷ್ಟು ದೃಶ್ಯಗಳನ್ನು ಅಭಿನಯಿಸಿ ನಾನು ಖುಷಿ ಪಡ್ಬೋದಾಗಿತ್ತು. ಆದರೆ ಜನ ನನ್ನನ್ನು ನೋಡಬೇಕು, ಖುಷಿ, ಅವರು ಬೆಂತಟ್ಟಬೇಕು, ಅದೆಲ್ಲವೂ ಇರುತ್ತೆ. ಒಬ್ಬ ಕಲಾವಿದನಿಗೆ ಅದು ಇದ್ದೇ ಇರುತ್ತೆ ಅದು. ಹಾಗಾಗಿ ಮೊಟ್ಟ ಮೊದಲ ಹೆಜ್ಜೆ ನಾಟಕ. ಆದರೆ ನಾಟಕದಲ್ಲಿ ಎಷ್ಟು ಜನ ನೋಡ್ತಾರೆ ನಿಮ್ಮನ್ನು? ನಂತರ ಸಿನಿಮಾ, ಕಿರುತೆರೆ, ಸಿನಿಮಾ, ಇದೆಲ್ಲ ಇದ್ದೇ ಇರುತ್ತೆ. ದೊಡ್ಡ ಪರದೆಯಲ್ಲಿ ನಮ್ಮನ್ನು ನಾವು ನೋಡಬೇಕು, ಜನ ಇಷ್ಟಪಡಬೇಕು ನಮ್ಮನ್ನು, ಇದೆಲ್ಲವೂ ಇರುತ್ತೆ. ಹಾರೈಸಬೇಕು, ಆಶೀರ್ವದಿಸಬೇಕು, ಅದೆಲ್ಲವೂ ಇರುತ್ತೆ. ಹಾಗಾಗಿ ಅದು ಒಂದು ಆಸಕ್ತಿ ಇದ್ದೇ ಇತ್ತು. ಸುಮಾರು ಜನಗಳ ಹತ್ರ ಹೋಗಿದ್ದೆ ನಾನು. ಆದರೆ ನನಗೇನು ಅಷ್ಟೊಂದು ಅವಕಾಶ ಸಿಕ್ಕಿಲ್ಲ. ಅವ್ರು ಫೋಟೋ ನೋಡೋರು ಸರಿ ಅಂತ ಹೇಳೋರು. ಒಂದಿಷ್ಟು ಧಾರಾವಾಹಿಗಳಲ್ಲೂ ಅಭಿನಯಿಸಿದ್ದೀನಿ ನಾನು. ಚಿಕ್ಕ ಚಿಕ್ಕ ಪಾತ್ರಗಳು ಅಭಿನಯಿಸಿದ್ದೀನಿ. ಇಷ್ಟಪಡೋರು ನನ್ನ. ಆದರೆ ಒಂದು ದೊಡ್ಡ ರೋಲ್ ನನಗೆ ಸಿಗ್ತಿರ್ಲಿಲ್ಲ. ಆದರೆ ಸಿನಿಮಾದಲ್ಲಿ ಈ ಥರ ಅವ್ರು ಕರೆದ್ರು, ಹೋದೆ ನಾನು. ಸರಿ, 7 ಜನ ಫ್ರೆಂಡ್ಸ್ ಇದ್ದಾರೆ ಅಂತಂದರು. ಅದರಲ್ಲಿ ಒಬ್ಬ ಇರ್ತೀನಿ ಅಂತ ನನಗೆ ಗೊತ್ತಾಯ್ತದು. ಮನೇಲೆಲ್ಲ ಹೇಳಿದ್ರು, ಯಾಕೆ ಮಾಡ್ತೀಯಾ ಇದು, ಹೀರೋಗೆ 7 ಜನ ಫ್ರೆಂಡ್ಸು, ಆ 7 ಜನ ಫ್ರೆಂಡ್ಸಲ್ಲಿ ನೀನು ಒಬ್ಬ, ಏನು ಪ್ರಯೋಜನ ಅಂತ. ಇಲ್ಲ, ನಾನು ಮಾಡ್ತೀನಿ, ಅಭಿನಯಿಸ್ತೀನಿ. ಒಂದು ಸಿನಿಮಾ ಇದು. ಎರಡನೇದಾಗಿ ನಮಗೆ ಯಾರೂ ಜಾಸ್ತಿ ಜನ ಇಲ್ಲಿ ಗೊತ್ತಿಲ್ಲ ಬೆಂಗಳೂರಲ್ಲಿ. ಒಂದು ಅವಕಾಶ ಸಿಗ್ತಿದೆ, ನಾನು ಶ್ರದ್ಧೆಯಿಂದ ಕೆಲಸ ಮಾಡ್ತೀನಿ, ಮುಂದೆ ಎಲ್ಲ ದೇವ್ರಿಗೆ ಬಿಟ್ಟಿದ್ದೀನಿ, ದೇವ್ರಿಗೆ ಬಿಡೋಣ ಅಂತಂದ್ಬಿಟ್ಟು ನಾನು ಕೆಲಸ ಮಾಡಿದೆ. ಅದು ಫಸ್ಟ್ ಶಾಟ್ ಆಗ್ತಿದ್ದಾಗೇ ಅದು ಏನೋ ಗೊತ್ತಿಲ್ಲ, ಅದು ನಾನು ಹೇಳೋದು ಋಣಾನುಬಂಧ, ಏನೋ ಒಂದು ನಂಟು, ದೇವರ ಅನುಗ್ರಹ. ದಿನೇಶ್ ಬಾಬು ಸರ್ಗೂ ನಾನು ತುಂಬ ಇಷ್ಟ ಆದೆ. ಫಸ್ಟ್ ಶಾಟೇ ತುಂಬ ಇಷ್ಟ. ಆ ಶಾಟ್ ಇಲ್ಲ ಸಿನಿಮಾದಲ್ಲಿ, ಅದನ್ನು ಎಡಿಟ್ ಮಾಡಿಬಿಟ್ರು, ಆ ಸೀಕ್ವೆನ್ಸ್ ಎಡಿಟ್ ಮಾಡಿಬಿಟ್ರು. ಆದರೆ ಅಂದರೆ ನಮ್ದೆಲ್ಲರದ್ದು ಪರಿಚಯ ಮಾಡ್ತೀವಿ ನಾವು. ನನ್ನ ಹೆಸರು ಅದರಲ್ಲಿ ಶರಣ್ ಕುಮಾರ್ ಉಳ್ಳಾಗಡ್ಡಿ ಆ ಥರ ಏನೋ, ಇಲ್ಲ ಅನಿಲ್ ಕುಮಾರ್ ಉಳ್ಳಾಗಡ್ಡಿ ಆ ಥರದ್ದೇನೋ ಇತ್ತು. ಅದು ಸೀಕ್ವೆನ್ಸೇ ಇಲ್ಲ. ಅದು ಎಲ್ಲರದ್ದು ನಾವು ನಮ್ಮ ಫ್ರೆಂಡ್ಸ್ದು ನಮ್ಮ ಇಂಟ್ರೊಡಕ್ಷನ್ ಆ ಥರದ್ದು ಸೀನು. ಅದ್ಯಾಕೋ ಅವ್ರಿಗೆ ಇಷ್ಟ ಆಯಿತು. ಬಹುಶಃ ಏನು ಗೊತ್ತಾ, ಅದರ ಹಿಂದೆ ಒಂದಿಷ್ಟು ಅನುಭವ ಆಯಿತು, ರಂಗಭೂಮಿಯ ಅನುಭವ ಆಯಿತು ನನಗೆ. ಅದರಲ್ಲಿ ಅವ್ರ ಜೊತೆಲಿ ಕೆಲಸ ಮಾಡೋ ಸಹ ನಿರ್ದೇಶಕಿ ವತ್ಸಲ ಮೇಡಮ್ ಅವರು ನನ್ನ ಒಂದು ನಾಟಕನೂ ನೋಡಿದರು. ಸೊ ನಾನು ಹೋಗೋದಕ್ಕೂ ಮುಂಚೆ ನನ್ನ ಒಂದು ಅನುಭವ ಏನಿದೆ, ಅಥವಾ ನನ್ನ ಒಂದು ರಂಗಭೂಮಿಯ ಒಂದು ಪರಿಚಯ ಏನಿದೆ, ತಯಾರಿ ಏನಿದೆ, ಅದು ಕೂಡ ತಲುಪಿತ್ತು ಆಗಲೇ. ಆಮೇಲೆ ಏನೇ ಇದ್ರೂ ಕೂಡ ಕ್ಯಾಮ್ರಾ ಆನ್ ಆದಮೇಲೆ ಅದು ಇರೋದು ನಿಮ್ಮ ಏನು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಏನು, ಅದು ಬರೋದು, ಅದೇ ಕಾಣಿಸೋದು. ಅಥವಾ ಅನುಭವ ಇರೋದ್ರಿಂದ ನನಗೆ ಒಂದಿಷ್ಟು ವರ್ಷದ ಅನುಭವ ಆಯಿತು, ರಂಗಭೂಮಿಯ ಅನುಭವ ಆಯಿತು. ಅದು ಬಹುಶಃ ಅವರಿಗೆ ಅದು ಇಷ್ಟ ಆಯಿತು. ಊಟಕ್ಕೆ ಕೂತಾಗ ನನ್ನನ್ನು ಕರೆಯೋರು ಅವರು. ಹೀರೋಯಿನ್ ಜೊತೆಲಿ ಊಟಕ್ಕೆ ಕೂತ್ಕೊಳ್ಳೋರು, ನನ್ನನ್ನು ಕರೆಯೋರು, ಅವ್ರನ್ನ ಕರೀರಿ ಅಂತ. ನಾನು ಕೂತ್ಕೊಳ್ಳುವೆ. ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡೋರು ಅವರು. ಹೀರೋ ಪಕ್ಕದಲ್ಲೇ ನನ್ನ ನಿಲ್ಲಿಸೋರು, ಎಲ್ಲ ಸೀನ್ಸ್ಗಳಿಗೂ ನನ್ನ ಪಕ್ಕದಲ್ಲೇ ಅವ್ರ ಪಕ್ಕದಲ್ಲೇ ನನ್ನ ನಿಲ್ಲಿಸೋರು. ನನಗೆ ಪ್ರಾಮುಖ್ಯತೆ ಕೊಡ್ತಾ ಹೋದರು.
ಎಲ್ಲರೂ ಅಲ್ಲಿ ಪ್ರತಿಭಾವಂತ ನಟರೇ. ಅದರಲ್ಲೂ ನನಗದು ಅವರಷ್ಟು ಪ್ರಾಮುಖ್ಯತೆ ಕೊಟ್ಟಿರೋದು ನನ್ನ ಅದೃಷ್ಟ. ಅದು ಎಲ್ಲರನ್ನೂ ಇಷ್ಟಪಟ್ಟರು ಅವರು. ನನ್ನನ್ನು ಬಹುಶಃ ಅವರು ಏನೋ ನನ್ನ ಬಗ್ಗೆ ಅವ್ರಿಗೆ ಒಂದು ಪ್ರೀತಿ ಹುಟ್ಕೊಳುತ್ತೆ ಅವ್ರಿಗೆ. ಒಂದಿಷ್ಟು ದಿನ ಆದ ಮೇಲೇ ಅವರು ನನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ನೀವೇ ಹೀರೋ ಆಗಿರ್ತೀರ ಅಂತ ಹೇಳಿದ್ರು. ಸೊ ನನ್ನ ಅದೃಷ್ಟ ಅದು. ಸೊ ಅದಾದಮೇಲೆ ಚಿಟ್ಟೆ ಕಥೆ ಹೇಳಿದ್ರು ನನಗೆ. ಚಿಟ್ಟೆ ಕಥೆಯಲ್ಲಿ ಅದಕ್ಕೂ ಮುಂಚೆ ಪಾಂಚಾಲಿ ಅಂತ ಸಿನಿಮಾ ಮಾಡಿದ್ವು ನಾವು. ಅದರಲ್ಲಿ 5 ಜನ ಹೀರೋ, ಎಲ್ಲ ಪ್ರತಿಭಾವಂತರೇ ನಮ್ಮ ಚಿತ್ರ ಸಿನಿಮಾದಲ್ಲಿ ಅಭಿನಯಿಸಿದವ್ರೆ. ಅದರಲ್ಲೂ ನನಗೆ ತುಂಬ ಒಂದು ಅವ್ರ ಲೀಡರ್ ಥರದ್ದು ನನಗೆ ಒಂದು ಪಾತ್ರ ಕೊಟ್ಟರು ಅವರು. ವಯಸ್ಸಲ್ಲೂ ಇವರೆಲ್ಲರಿಗಿಂತ, ಎಲ್ಲ ಹುಡುಗರಿಗಿಂತ ವಯಸ್ಸಲ್ಲೂ ನಾನು ದೊಡ್ಡವನೇ ಆಗಿದ್ದೆ. ಒಬ್ಬ ಅಣ್ಣನ ಥರನೇ ಇದ್ದೆ ನಾನು ಚಿತ್ರ ಸೆಟ್ಟಲ್ಲೂ ಕೂಡ. ಅದು ಪಾಂಚಾಲಿಯಲ್ಲಿ ಅದೇ ಕ್ಯಾರಿ ಆಯಿತು. ಚಿಟ್ಟೆಯಲ್ಲಿ ನನಗೆ ಪ್ರಮುಖ ಅಂದರೆ ನಾಯಕ ನಟನ ಪಾತ್ರ ಕೊಟ್ಟರು. ಸೊ ನಿಮ್ಮ ಮೊದಲೇ ಸಿನಿಮಾ ಸೂಪರ್ ಡೂಪರ್ ಯಶಸ್ಸು. ಈಗ ಏನಾಗುತ್ತೆ, ಒಂದು ಸಿನಿಮಾ ಒಬ್ಬ ನಟನಿಗೆ ದೊಡ್ಡ ಯಶಸ್ಸು ಸಿಕ್ಕರೆ ಅದು ಸಣ್ಣ ಪಾತ್ರಧಾರಿಗೂ ಕೂಡ ಒಂದು ದೊಡ್ಡ ಅವಕಾಶಗಳು ಶುರು ಆಗುತ್ತೆ. ಹೌದು. ಬಹುಶಃ ಆದ ಕಾರಣ ಇರಬೇಕಾ ನಿಮಗೆ ಚಿಟ್ಟೆ ಇದೆಲ್ಲ ಸಿಗಕ್ಕೆ? ಅಥವಾ ಅಲ್ಲ, ಚಿತ್ರ ಹಿಟ್ ಆಗೋಕ್ಕೂ ಮುಂಚೆನೇ ನನಗೆ ಚಿಟ್ಟೆ ಸಿಕ್ತು. ಅದಕ್ಕೆ ಮುಂಚೆನೇ ಪಾಂಚಾಲಿ ಸಿಕ್ತು ನನಗೆ. ಸೊ ಯಾಕಂದರೆ ಎಲ್ಲೂ ದಿನೇಶ್ ಬಾಬು ಸರೇ ನಿರ್ದೇಶನ ಮಾಡಿರ್ತಕ್ಕಂಥ ಚಿತ್ರಗಳು. ನನ್ನ ಅಭಿನಯ ನೋಡಿದ್ರು ಅವರು. ಹಾಗಾಗಿ ಚಿತ್ರದ ಯಶಸ್ಸಿನ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಂಡಿಲ್ಲ. ನನ್ನನ್ನು ಹಾಕ್ಕೊಂಡ್ರು ನನ್ನನ್ನು ಹಾಕ್ಕೊಂಡು ಸಿನಿಮಾ ಶುರು ಮಾಡ್ಕೊಂಡ್ಬಿಟ್ರು. ಇದು ಆಮೇಲೆ ತುಂಟಾಟ ನೀವು ಆಗಲೇ ಹೇಳ್ತಾ ಇದ್ರಿ. ಇಟ್ ಡಿಡ್ ನಾಟ್ ಡೂ ವೆಲ್. ಇಟ್ ವಾಸ್ ಅನ್ ಆವ್ರೇಜ್ ಫಿಲ್ಮ್ ಚಿಟ್ಟೆ. ಪಾಂಚಾಲಿನೂ ತುಂಬ ಚೆನ್ನಾಗಿತ್ತು, ಬಟ್ ಅದು ಕೂಡ ಅಷ್ಟು ಓಡಲಿಲ್ಲ. ತುಂಬ ಅಂದರೆ ಅದು ಗೊತ್ತಿಲ್ಲ ನನಗೆ, ಅದ್ರದ್ದು ಕಾರಣ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿತ್ತು ಸಿನಿಮಾ. ಅದು ಬಹುಶಃ ಅದು ಡಿಸ್ಟ್ರಿಬ್ಯೂಷನ್ ಸಮಸ್ಯೆ ಆಯಿತೋ ಏನೋ ಅದು. ಆದರೆ ಅದು ಅಷ್ಟು ಓಡಲಿಲ್ಲ. ಅದು ಚಿತ್ರ ವಾಸ್ ಸೂಪರ್ ಡೂಪರ್ ಹಿಟ್, ಬಟ್ ಈ 2 ಸಿನಿಮಾಗಳು ಅಷ್ಟು ಓಡಲಿಲ್ಲ. ಆಮೇಲೆ ತುಂಟಾಟ, ಅದು ಕೂಡ ಚಿಟ್ಟೆ, ಅದೇ ಚಿಟ್ಟೆ ಆ ಟೈಮಲ್ಲಿ ನನ್ನ ಹೆಸರು ತುಂಬ ಇತ್ತು ಮಾರ್ಕೆಟಲ್ಲಿ ಎಲ್ಲ. ತುಂಬ ಯುವ ಒಂದು ಭರವಸೆಯ ನಟ ಆ ಥರದ್ದು ಮಾತುಗಳು ಒಂದಿಷ್ಟು ಬಂದಿದ್ವು. ಹಾಗಾಗಿ ನನ್ನನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಇಟ್ ಡಿಡ್ 100 days. ಇಟ್ ವಾಸ್ 100 days ಫಿಲ್ಮ್. ಇಟ್ ಡಿಡ್ ವೆಲ್. ಇಟ್ ಡಿಡ್ ರಿಯಲಿ ವೆಲ್. ಸೊ ತುಂಟಾಟ ನಂತರ ಅವಾಗ ಅದಾದಮೇಲೆ ಒಂದಿಷ್ಟು ಸಿನಿಮಾಗಳನ್ನು ಮಾಡಿದೆ ನಾನು. ಗುಡ್ ಲಕ್ ಅಂತ ಮಾಡಿದೆ, ನಲ್ಲಿ ನಲಿಯುತ್ತ ಅಂತ ಮಾಡಿದೆ, ನೀನಲ್ಲೂ ನಾನಲ್ಲೇ ಮಾಡಿದೆ, ರಾಮಶಮ ಭಾಮ, ಸತ್ಯವಾನ್ ಸಾವಿತ್ರಿ, ಈ ಥರದ್ದು ಸಿನಿಮಾಗಳನ್ನು ಮಾಡಿದೆ ನಾನು ತಮಾಷೆಗಾಗಿ. ಆದರೆ ಸಿಕ್ಕಾಪಟ್ಟೆ ಗ್ಯಾಪ್ಸ್ಗಳಿದ್ವು ನನಗೆ ಮಧ್ಯ. ಬಹುಶಃ ನಾನು ತುಂಬಾ ಅಂದರೆ ನನಗೆ ಒಂದಿಷ್ಟು ರಂಗಭೂಮಿಯಿಂದ ಬಂದಿರೋದ್ರಿಂದ ಇರಬಹುದು, ಏನೋ ಗೊತ್ತಿಲ್ಲ. ಆದರೆ ಪ್ರತಿಯೊಂದು ಪಾತ್ರ ಬೇರೆ ರೀತಿಯಲ್ಲಿರಬೇಕು. ನಾನು ಮಾಡಿದ ಥರದ್ದೇ ಪಾತ್ರ ಆಗಿರಬಾರ್ದು. ಆ ಥರದ್ದು ತುಂಬ ಆಯ್ಕೆಗಳನ್ನು ನಾನು ಮಾಡ್ತಾಯಿದ್ದೆ. ನಾನು ಒಂದೇ ಥರದ ಪಾತ್ರ ಆದರೆ ಮಾಡ್ತಿರ್ಲಿಲ್ಲ. ಇದು ಬೇಡ, ಬೇರೆ ಇದ್ದೇನಾದರೂ ಇದ್ದರೆ ಬಹುಶಃ ಅಲ್ಲಿ ನಾನು ತಪ್ಪು ಮಾಡಿದೆ ಅಂತ ನನಗನ್ಸುತ್ತೆ. ಕೆಲವು ಸತಿ ಏನಾಗುತ್ತೆ, ಒಂದು 5 ಸಿನಿಮಾಗಳಲ್ಲಿ ನೀವು ಅಭಿನಯಿಸಿದಾಗ 3 ಸಿನಿಮಾಗಳು ಚೆನ್ನಾಗಿ ಹೋಗುತ್ತೆ, 2 ಸಿನಿಮಾಗಳು ಚೆನ್ನಾಗಿ ಹೋಗದೇ ಇರಬಹುದು, ಅಥವಾ ರಿಪಿಟೇಟಿವ್ ಅನ್ನಿಸ್ಬಹುದು, ಏನು ಒಂದೇ ಥರ ಇದೆ ಅಂತಲೂ ಅನ್ನಿಸ್ಬಹುದು. ಆದರೆ 5 ಸಿನಿಮಾಗಳು ಮಾಡೋದು ತುಂಬ ಮುಖ್ಯ ಆಗುತ್ತೆ. ಯು ಮೀನ್ ಟು ಸೇ ಕ್ವಾಂಟಿಟಿ ಆಲ್ಸೋ. ಕ್ವಾಲಿಟಿನೂ ಇದ್ದೇ ಇರುತ್ತೆ. ಆ 3 ಸಿನಿಮಾಗಳು ಚೆನ್ನಾಗಿದ್ದೇ ಇರ್ತವೆ. ಅದರ ಜೊತೆಗೆ 2 ಸಿನಿಮಾಗಳು ಇರ್ತವೆ. ಆ 2 ಸಿನಿಮಾಗಳು ಎಷ್ಟೋ ನಾಯಕ ನಟರಿಗೆ ಗೊತ್ತೂ ಇರುತ್ತೆ ಆ ಸಿನಿಮಾಗಳು ಅಷ್ಟಕ್ಕಷ್ಟೇ ಅಂತ. ಆದರೂ ಆ ಸಿನಿಮಾಗಳು ಮಾಡ್ತಾರೆ. ಯಾಕೆ ಅಂತಂದರೆ ಒಂದು ಮಾರ್ಕೆಟಲ್ಲಿ ಇರ್ತಾರೆ. ಆ ಸಿನಿಮಾಗಳು ಬರ್ತವೆ, ಮಧ್ಯ ಬಂದು ಹೋಗ್ತವೆ, ಮಾರ್ಕೆಟಲ್ಲಿ ಇರ್ತಾರೆ. ಆ 2 ಸಿನಿಮಾಗಳಿಂದ ಬಹುಶಃ ಇನ್ನೂ ಒಂದಿಷ್ಟು ಸಿನಿಮಾಗಳು ಬರ್ತವೆ. ಅಥವಾ 2 ಸಿನಿಮಾಗಳು ಅಂತಲ್ಲ, ಆದರೆ ಈ 5 ಸಿನಿಮಾ ಮಾಡ್ತಿರ್ಬೇಕಾದ್ರೆ ಆ 5 ಸಿನಿಮಾಯಿಂದ ಒಂದಿಷ್ಟು ಸಿನಿಮಾಗಳು ಬರ್ತವೆ. ಆದರೆ ಬಹುಶಃ ಆ 2 ಸಿನಿಮಾಗಳು ಅಷ್ಟಕ್ಕಷ್ಟೇ ಇರತಕ್ಕಂಥ ಸಿನಿಮಾಗಳು ನನ್ನ ಹತ್ರ ಬಂದಾಗ ಅಥವಾ ಎಷ್ಟೋ ಸಲ ಏನಾಗುತ್ತೆ, ಆ ಸುಮಾರಾಗಿರ್ತಕ್ಕಂಥ ಸಿನಿಮಾಗಳು 2 ಮಾಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ಒಬ್ಬರು ನಾಯಕ ನಟರು ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಒಂದಿಷ್ಟು ಪಬ್ಲಿಸಿಟಿ, ಅದ್ರ ಬಗ್ಗೆ ಒಂದಿಷ್ಟು ಮಾತು, ಇದೆಲ್ಲೂ ನಡೀತಾ ಇರುತ್ತೆ ಮಾರ್ಕೆಟಲ್ಲಿ. ಅದರಿಂದ ಈ 3 ಸಿನಿಮಾಗಳು ಬರ್ತವೆ, ಒಳ್ಳೆ ಸಿನಿಮಾಗಳು ಬರ್ತವೆ. ನಾನು ಈ 2 ಸಿನಿಮಾಗಳು ಬಂದಿರೋದು ಸುಮಾರಾಗಿರ್ತಕ್ಕಂಥ ಕಥೆಗಳದ್ದು, ಅಥವಾ ನನಗನ್ಸಿರೋದು. ನಾನು ಸರ್ವಜ್ಞ ಅಲ್ಲ, ಆದರೆ ನನಗದು ಅನಿಸಿರೋದು, ನಮಗೆ ಸಿಕ್ಕ ಹಾಗೆ ನನಗದು ಅಷ್ಟಕ್ಕಷ್ಟೇ ಅಂತ ಅನಿಸಿರೋ ಸಿನಿಮಾಗಳು. ನಾನು ಅದನ್ನು ಮಾಡಿಲ್ಲ ಅಂತ ಅನ್ಕೊಳ್ಳಿ, ಈ 3 ಸಿನಿಮಾಗಳು ಬರಲ್ಲ ಅವಾಗ. ಯಾಕಂದರೆ ನಾನು ಮಾರ್ಕೆಟಲ್ಲಿ ಇರಲ್ಲ ಅವಾಗ. ನಿಧಾನಕ್ಕೆ ನಾನು ಒಂದು ಸುಮ್ಮನೆ ಅಂದಾಜವಾಗಿ ಹೇಳ್ತಾ ಇದ್ದೀನಿ, ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದೀನಿ. ಇವುಗಳು ಮಾಡ್ತಾ ಇದ್ದಾಗ ಬಹುಶಃ ಆ ಸಿನಿಮಾಗಳು ಬರ್ತವೆ. ಆದರೆ ಈ ಸಿನಿಮಾಗಳು ಮಾಡದೇ ಇರೋದ್ರಿಂದ
ಅವರು ಯಾವ ಸಿನಿಮಾಗಳು ಒಪ್ಕೋತಾ ಇಲ್ಲ ತುಂಬ ಆಯ್ಕೆ ಮಾಡ್ತಾರೆ ಅನ್ನೋ ಮಾತು ನನ್ನ ಬಗ್ಗೆ ಬಂತು. ಹಾಗಾಗಿ ಈ 3 ಸಿನಿಮಾಗಳು ಏನಿದಾವೆ ಅವರು ಭಯಪಡ್ತಾರೆ, ಇವರು ಒಪ್ಕೊಳ್ತಾರೋ ಇಲ್ಲೋ, ಅದಕ್ಕಿಂತ ಬೇರೆಯವರು ಈಗ ಯಾರು ಮಾಡ್ತಾ ಇದ್ದಾರೆ, ಈಗ ಸಿನಿಮಾಗಳು ಯಾವ್ದು ಮಾಡ್ತಾ ಇದ್ದಾರೆ ಅವ್ರ ಹತ್ರ ಹೋಗೋಣ, ಆ ಥರದ್ದು ಆಗತ್ತೆ. ಸೊ ಆ ಥರದ್ದು ಆಯಿತು. ಒಂದಿಷ್ಟು ಬೇರೆನೂ ವಿಚಾರಗಳು ಇರಬಹುದು, ಆದರೆ ಈ ಥರದ್ದು ಒಂದು ವಿಚಾರ ಆಯಿತು. ತುಂಬ ಆಯ್ಕೆನೂ ಮಾಡಿದೆ. ಆಮೇಲೆ ಗೊತ್ತಿಲ್ಲ, ಬಟ್ ನನಗೆ ಸುಮಾರು ಗ್ಯಾಪು ಆಗೋಯ್ತು. ಒಂದಿಷ್ಟು ವರ್ಷಗಳ ಆದಮೇಲೆ ಒಂದು ಇಜ್ಜೋಡು ಅಂತಲೂ ಸಿನಿಮಾ ಮಾಡಿದೆ ನಾನು, MS ಸತ್ಯು ಸರ್ ಅವ್ರದ್ದು ಇಜ್ಜೋಡು. ಅದು ನನ್ನ ಅದೃಷ್ಟ ಅವ್ರ ಜೊತೆಲಿ ಸಿನಿಮಾ ವೆರಿ ಕ್ರಿಟಿಕಲಿ ಅಕ್ಲೇಮ್ಡ್ ಆ್ಯಂಡ್ ಐ ವಾಸ್ ವೆರಿ ಫಾರ್ಚುನೇಟ್ ಇನಫ್ ಟು ಹ್ಯಾವ್ ಆ್ಯಕ್ಟೆಡ್. ಅಲ್ಲಿ ನನಗೆ ನನ್ನಲ್ಲಿ ತುಂಬ ಬದಲಾವಣೆ ಆಯಿತು ಆ ಸಿನಿಮಾ ಮುಖಾಂತರ. ಯಾಕಂತಂದರೆ ಅಲ್ಲಿ ನನ್ನ ಬರವಣಿಗೆನೂ ಶುರು ಆಯಿತು. ಒಂದು ಅಲ್ಲಿ ಇಂಟ್ರೊಡಕ್ಷನ್ ಸೀನ್ ಇತ್ತು, ಅಲ್ಲಿ ಒಂದು ಡೈಲಾಗ್ ಇತ್ತು. ಅವ್ರನ್ನ ಕೇಳ್ಕೊಂಡೆ, ಇದನ್ನು ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಬರೀಲ್ಲ ಅಂತ ಬರೀರಿ ಅಂತಂದರು. ಅಂಥ ದೊಡ್ಡ ವ್ಯಕ್ತಿ, ಅಂಥ ದೊಡ್ಡ ನಿರ್ದೇಶಕರು ಹೇಳಿದ್ದೇ ದೊಡ್ಡ ವಿಷಯ, ಬರೀರಿ ಅಂತ. ಅಂದರೆ ಅಷ್ಟೊತ್ತಿಗಾಗಲೇ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬಂದಿತ್ತು. ಅವರಿಗೆ ಬರೀರಿ ಅಂತಂದರು. ನಾನು ಬರೆದೆ, ಅದನ್ನು ಬರೆದು ಅವ್ರಿಗೆ ತೋರಿಸ್ದೆ. ಈ ರೀತಿ ನಾನು ಬರೆದಿದ್ದೀನಿ, ಇದು ಹೇಗಿದೆ, ಚೆನ್ನಾಗಿದೆ, ಮಾಡಿ ಅಂತಂದರು. ನಾನು ಏನು ಬರ್ಕೊಂಡಿದ್ನೋ ನಾನು ಅದನ್ನೇ ಹೇಳಿ ಆ ಸನ್ನಿವೇಶನ ಅವರು ಚಿತ್ರೀಕರಣ ಮಾಡಿದ್ರು. ಅದು ನನ್ನ ಲೇಖನಕ್ಕೆ ಸಿಕ್ಕಿರ್ತಕ್ಕಂಥ ಮೊಟ್ಟ ಮೊದಲ ಒಂದು ಮೆಚ್ಚುಗೆ, ಪ್ರಶಂಸೆ, ಪ್ರೋತ್ಸಾಹ. ತುಂಬ ದೊಡ್ಡವರು. ಎಷ್ಟೊಂದು ನಿರ್ದೇಶಕರು ಹೇಳ್ಬೋದಲ್ಲ, ನಾವು ಆಲ್ರೆಡಿ ಬರೆದಿದ್ದೀವಿ, ಇಟ್ಸ್ ಬೌಂಡ್ ಸ್ಕ್ರಿಪ್ಟ್, ಏನಿದೆಯೋ ಅದನ್ನೇ ಮಾಡಿ ಅಂತಲೂ ಹೇಳ್ಬೋದಲ್ವ. ಆದರೆ ಅದನ್ನು ಅವ್ರು ಹೇಳಲಿಲ್ಲ. ಅದರಿಂದ ನನಗೇನಾಯಿತು, ನನ್ನ ಲೇಖನದ ಬಗ್ಗೆ ನನಗೆ ಒಂದು ಆಸಕ್ತಿ ಹುಟ್ಕೊಳ್ತು, ರುಚಿ ಹುಟ್ಕೊಳ್ತು. ನಾನು ಆಗಲೇ ಹೇಳಿದಾಗೆ ಒಂದಿಷ್ಟು ಲೇಖನಗಳನ್ನು ಬರೆದೆ. ಬಹುತೇಕ ನಾನು ಆಂಗ್ಲ ಭಾಷೆಯಲ್ಲೇ ಜಾಸ್ತಿ ಬರಿತೀನಿ. ನಾನು ಬಹುತೇಕ ಲೇಖನಗಳು ಡೆಕ್ಕನ್ ಹೆರಾಲ್ಡಲ್ಲಿ ಪ್ರಕಟಗೊಂಡ್ವು. ಸುಮಾರು 26-27 ಲೇಖನಗಳನ್ನು ಬರೆದೆ ನಾನು. ಸಿನಿಮಾ ಆ್ಯಂಡ್ ಸಿದ್ಧಾಂತ. ಆಮೇಲೆ ಅದರ ಜೊತೆಗೆ ಪೌರಾಣಿಕ ಕಥೆಗಳು, ನಾನು ಕೇಳಿರ್ತಕ್ಕಂಥ ಕಥೆಗಳು, ನಾನು ನೋಡಿರ್ತಕ್ಕಂಥ ವಿಷಯಗಳು, ಅನುಭವಿಸಿರ್ತಕ್ಕಂಥ ವಿಷಯಗಳು, ಸಿನಿಮಾ ಎಲ್ಲದರ ಒಂದು ಕೋಲಾಜ್ ಸಮ್ಮಿಶ್ರಣ ಇರುತ್ತದು. ಅದು ಲೇಖನಗಳನ್ನು ಬರೆದಾದ್ಮೇಲೆ ಕಿರುಚಿತ್ರಗಳನ್ನು ಬರೆದೆ. ನಾನು ಕಿರುಚಿತ್ರಗಳನ್ನು ಬರೆದು ನಿರ್ದೇಶನ ಮಾಡಿದೆ. ಸಾಕ್ಷ್ಯಚಿತ್ರ ಬರೆದೆ, ಅದರ ನಿರ್ದೇಶನ ಮಾಡಿದೆ. ಈಗ ಕಾದಂಬರಿ ಬರಿತಾ ಇದ್ದೀನಿ. ಇದೆಲ್ಲವೂ ಅವರು ನನಗೆ ಪ್ರೋತ್ಸಾಹಿಸಿರೋದ್ರಿಂದ ಅದು ಪ್ರಾರಂಭ ಆಯಿತು. ನೇಮಿಚಂದ್ರ ಅಂತ ತುಂಬ ಒಳ್ಳೆಯ ಲೇಖಕಿ, ತುಂಬ ಹೆಸರಾಂತ ಲೇಖಕಿ. ಅವ್ರ ಜೊತೆಲೇ ಒಂದು ಸಿನಿಮಾ ಮಾಡಬೇಕು ಅಂತ ನಾನಿದ್ದೆ. ಅವರು ಒಂದು ಬರೆದಿರ್ತಕ್ಕಂಥ ಕಥೆಯನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. ಅದು ಆಗಲಿಲ್ಲ. ಆದರೆ ಆ ಒಂದು ಅವರ ಕಥೆಯನ್ನು ನಾನು ಚಿತ್ರಕಥೆಯಾಗಿ ನಾನು ಅದನ್ನು ಬದಲಾಯಿಸ್ಕೊಂಡೆ. ಚಿತ್ರಕಥೆಯಾಗಿ ಬರಿಬೇಕಲ್ಲ, ಅದನ್ನು ನಾನೇ ಬರೆದೆ. ಅವರು 2ನೇ ವ್ಯಕ್ತಿ ನನಗೆ ಪ್ರೋತ್ಸಾಹಿಸಿದ್ದು. ನೀವು ತುಂಬ ಚೆನ್ನಾಗಿ ಬರೀತೀರಾ ಅಂತ ಹೇಳಿದ್ರು ನನಗೆ. ಈ ಥರ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮ ಬೆನ್ನು ತಟ್ಟಿದಾಗ ಅದು ನಮಗೊಂದು ಪ್ರೋತ್ಸಾಹ. ಅದು ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.